ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಮತ್ತು ಯಾವ ಸೆಕ್ಟ್ರಲ್ಲಿ ಏನೇನು ಮೂವ್ಮೆಂಟ್ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. ಮಿಷನ್ 2026 ಚಾನಲ್ನಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ. ಇಂಟ್ರೋದಲ್ಲೂ ಕೂಡ ನೀವು ನೋಡಿರ್ತೀರಾ. ಸೊ ಮಿಷನ್ 2026 ಯಾರ್ಯಾರು 23, 24, 25 ಕಂಪ್ಲೀಟ್ ಮಾಡಿದಿರೋ ಅವ್ರು ಮಾತ್ರ ಕೈಗೊಳ್ಳಿ ಅಂತ ಹೇಳ್ತೀನಿ. ಅದು ಅಸರ್ಟ್ ಅಲೋಕೇಶನ್ ಮತ್ತು ಒಂದು ಗೋಲ್ ಬೇಸ್ಡ್ ಒಂದು ಗುರಿನ ಇಟ್ಕೊಂಡು ಒಂದು ಇನ್ವೆಸ್ಟ್ ಮಾಡುವಂಥದ್ದು, ಒಂದು ಇಂಟೆಂಟ್ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ವೆಸ್ಟ್ ವಿತ್ ಇಂಟೆಂಟ್ ಅನ್ನೋದು ನಮ್ಮ ಚಾನಲ್ನ 2026ರ ಒಂದು ಮಿಷನ್ ಆಗಿರುತ್ತೆ. ಅಫ್ಕೋರ್ಸ್ ಆ್ಯಸ್ ಯೂಶುವಲ್ ವರ್ಷ ಮುಗಿಯೋ ತನಕ ನಾನು ಮುಂದಿನ ವರ್ಷ ಹೇಳ್ತಾನೆ ಇರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ನೀವು ಅದನ್ನ ಆ ವಿಡಿಯೋನ ನೋಡ್ಬೋದು. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಓವರಾಲ್ ಇವತ್ತು ನೋಡ್ತಾ ಬರೋದಾದರೆ ಆ್ಯಸ್ ಯೂಶುವಲ್ ಶುಕ್ರವಾರ ಕೂಡ ಮಾತಾಡ್ಕೊಂಡಿದ್ವಿ. ಕ್ಲೈಂಟು ಒಂದು ಸೆಂಟಿಮೆಂಟ್ ಇದ್ದರೆ FI ಪ್ರೋಗಳೇ ಇನ್ನೊಂದು ಸೆಂಟಿಮೆಂಟ್ ಇರುತ್ತೆ. ಸೊ ಅದು ಪದೇ ಪದೇ ಪ್ರೂವ್ ಆಗ್ತಾನೆ ಬರುತ್ತೆ ಮಾರ್ಕೆಟಲ್ಲಿ. ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸ್ ಅದು ಸೆನ್ಸಿಬಲ್ ಕೊಡುವಂಥದ್ದು. ಸೊ ಅದ್ರ ಪ್ರಕಾರ ಅಗೇನ್ ಇವತ್ತು ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ನೇ ಬಂತು. 26,000 ಲೆವೆಲ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಿಫ್ಟಿ ಇವತ್ತು 100 ಪಾಯಿಂಟ್ಗಳ ಕರೆಕ್ಷನ್ ಆಗೋದ್ರ ಮೂಲಕ ಶುಕ್ರವಾರದ ಕ್ಲೋಸಿಂಗು ಇವತ್ತಿನ ಕ್ಲೋಸಿಂಗು ಕಂಪೇರ್ ಮಾಡೋದಾದರೆ 25,942ರಲ್ಲಿ ಬಂದು ಎಂಡ್ ಆಗಿದೆ. ಬ್ಯಾಂಕ್ ನಿಫ್ಟಿ 59,000ಕ್ಕಿಂತ ಕೆಳಗಡೆ ಅಂದರೆ 58,932ಕ್ಕೆ ಬಂದು ಎಂಡ್ ಆಗಿದೆ. ಸೆನ್ಸೆಕ್ಸು 84,695. ಇದೆಲ್ಲದೂ ಕೂಡ ಒಂದು ರೌಂಡ್ ಲೆವೆಲ್ ಹತ್ತತ್ರ ಇತ್ತು ಶುಕ್ರವಾರ. ಇವತ್ತು ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸ್ ಮಾತ್ರ ಇವತ್ತು 6% ಅಪ್ಮೌಂಟ್ ಆದರೂ ಕೂಡ 10ಗಿಂತ ಕೆಳಗಡೆ ಇದೆ ಇಂಡಿಯಾ ವಿಕ್ಸು. ಸೊ ನೋಡ್ತಾ ಹೋಗೋಣ ಇವತ್ತು ಯಾವ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡ್ತು ಅಂತ ನೋಡೋದಾದರೆ IT ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡಿದೆ. ಸುಮಾರು ಸೆಕ್ಟರಲ್ಲಿ ಡಿಫೆನ್ಸಲ್ಲಿ ನ್ಯೂಸ್ ಬಂದಿದೆ, 70,000 ಕೋಟಿದು ಅಪ್ರೂವಲ್ ಆಗಿದೆ ಇದ್ರದ್ದು ಅಂತ ಬಂದರೂ ಕೂಡ ಅಲ್ಲಿ ನೆಗೆಟಿವಿಟಿ ಬಂದಿದೆ. ಸೊ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ಬಹುಶಃ ನಿಫ್ಟಿ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ HCL ಟೆಕ್ಕು ಹಾಗೆಯೇ ಪವರ್ ಗ್ರಿಡ್ ಅಂತ ಕಾಣಿಸುತ್ತೆ. ಆಫ್ಟರ್ ಲಾಂಗ್ ಟೈಮ್ ಪವರ್ ಗ್ರಿಡ್ಡು ಮರ್ತೇ ಹೋಗಿದ್ದು ನಿಫ್ಟಿ 50 ಭಾಗವಾಗಿದೆ ಅಂತ. ಸೊ ಅದು 1.83% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ ಮರ್ತೇ ಬಿಟ್ಟೆ ನೋಡಿ. ಅದಾನಿ ಪೋರ್ಟ್ಸಲ್ಲಿ 2.2% ಕರೆಕ್ಷನ್ ಬಂದಿದೆ. ನಿಫ್ಟಿ 50ದು ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಟಾಟಾ ಸ್ಟೀಲು, ಮೆಟಲ್ ಸೆಕ್ಟರ್ದು ಚೈನಾದಿಂದ ಏನು ಸುದ್ದಿ ಬರ್ತಾ ಇದೆ ಅಂತಂದರೆ ಏನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಸಿಲ್ವರ್ ವಿಚಾರದಲ್ಲಿ, ಅದರಲ್ಲಿ ಈಗ ಸ್ಯಾಮ್ಸಂಗು ಒಂದು ಹೊಸ ಇನ್ವೆನ್ಷನ್ನ ಮಾಡಿದ್ದಾರೆ. ಅದರ ಪ್ರಕಾರ ವೆರಿ ಫಾಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಚಾರ್ಜ್ ಆಗೋಂಥ ಒಂದು ಟೆಕ್ನಾಲಜಿ ಬರಿದೆ. ಗಂಟೆಗಟ್ಟಲೆ ಚಾರ್ಜ್ ಮಾಡೋದೇ ಬೇಡ ಅಂತ. ಯಾವುದಕ್ಕೆ? EV ವೆಹಿಕಲ್ಗಳಿಗೆ 500 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ರೇಂಜ್ ಎಲ್ಲ ಅಂದರೆ ಓವರ್ನೈಟ್ ಚಾರ್ಜ್ ಮಾಡುವಂಥ ವ್ಯವಸ್ಥೆ ಇದೆ ಈಗ. ಅದನ್ನು ಏನಾದರೂ 20% EV ಇಂಡಸ್ಟ್ರಿ ಅಡಾಪ್ಟ್ ಮಾಡ್ಕೊಂತು ಅಂದ್ರೂ ಕೂಡ ಓವರಾಲ್ ಏನು ಸಿಲ್ವರ್ದು ಒಂದು ಕನ್ಸಂಪ್ಷನ್ ಇದೆಯೋ ಅದರ 50% ಕನ್ಸಂಪ್ಷನ್ ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸೇ ಮಾಡುತ್ತೆ ಅಂತ ಒಂದು ಸುದ್ದಿ. ಯಾಕೆ ಅಷ್ಟೊಂದು ಅಂದರೆ ಒಂದು ಬ್ಯಾಟ್ರಿಗೆ ಅದು ಸರಿಸುಮಾರು 1 kg ಸಿಲ್ವರ್ ಬೇಕಾಗುತ್ತಂತೆ. ಸೊ ಫಿಸಿಕಲ್ ಸಿಲ್ವರು. ಈಗ ಚೈನಾ ಏನು ಮಾಡಿದೆ, ಎಲ್ಲರೂ ಎಕ್ಸ್ಪೋರ್ಟ್ ಮಾಡೋ ಹಾಗಿಲ್ಲ ಸಿಲ್ವರ್ನ ಅಂತ ಒಂದು ಬ್ಯಾನ್ನ ತಂದಿದ್ದಾರೆ. ಅಂದರೆ 80 ಟನ್ಗಿಂತ ಜಾಸ್ತಿ ಯಾರಾದರೂ ಸೆಲ್ ಮಾಡ್ತಾಯಿದ್ರು ಅವ್ರು ಮಾತ್ರ ಸೆಲ್ ಮಾಡ್ತಾ ಹೋಗ್ಬೋದು ಮ್ಯಾನುಫ್ಯಾಕ್ಚರರ್ಸು, ಬೇರೆಯವರು ಮಾಡೋ ಹಾಗಿಲ್ಲ ಅಂತ. ಆ ಥರ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು 80 to 90% ಆಫ್ ಸಿಲ್ವರ್ ಎಕ್ಸ್ಪೋರ್ಟರ್ಸ್ ಏನಿದ್ರು ಚೈನಾದಲ್ಲಿ ಅವರೆಲ್ಲ ಅದಕ್ಕಿಂತ ಕಮ್ಮಿನೇ ಇದ್ದಾರೆ. 80 ಟನ್ ಪರ್ ಇಯರ್ ಅಂದರೆ ದೊಡ್ಡ ಇದಾಯ್ತಲ್ಲ. ಸೊ ಅದಕ್ಕಿಂತ ಕೆಳಗಡೆ ಏನಿದ್ದಾರೆ. ಸೊ ಹಾಗಾಗಿ ಸಿಲ್ವರ್ದು ಒಂದು ಶಾರ್ಟೇಜ್ ಬರುತ್ತೆ ಅನ್ನೋದಕ್ಕೋಸ್ಕರ ಬಂದಿತ್ತು. ಬಟ್ ನಿಮ್ಗೆ ಗೊತ್ತಿದೆ, ನ್ಯೂಸ್ ಒಂದೊಂದ್ಸಲ ಲೇಟಾಗೂ ಬಂದಿರುತ್ತೆ, ಅದರ ಫ್ಯಾಕ್ಟ್ರಿನ ಆಲ್ರೆಡಿ ಆಗಿ ಹೋಗಿರುತ್ತೆ. ಹಾಗಾಗಿ ದಯವಿಟ್ಟು ನ್ಯೂಸ್ ಬೇಸ್ ಮೇಲೆ ಯಾವುದೇ ಒಂದು ರೀತಿಯಾದಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಗೋಲ್ಡು ಸಿಲ್ವರ್ ಎಲ್ಲದರಲ್ಲೂ ಕೂಡ ತುಂಬ ಸಿಗ್ನಿಫಿಕೆಂಟ್ ಆಗಿರುವಂಥ ರ್ಯಾಲಿ ಆಗಿದೆ. ಹಾಗಾಗಿ ಈ ಕ್ಷಣದಲ್ಲಿ ತುಂಬ ಹುಷಾರಾಗಿರೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಮೋತಿಲಾಲ್ ಆಸ್ವಾಲ್ ಕಂಪ್ನಿಯವರು ಇನ್ನೂ ಅಪ್ಸೈಡ್ ಇದೆ ಅನ್ನೋ ಅವರು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಸಿಲ್ವರಲ್ಲಿ. ನೋಡೋಣ, ಕಾಲ ಉತ್ತರ ಕೊಡ್ತಾ ಹೋಗುತ್ತೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೂ ಕೂಡ ಸುಮಾರು ಸ್ಟಾಕ್ಗಳು ರೆಡ್ಡಲ್ಲೇ ಇತ್ತು. IOC BPCL ಕ್ರೂಡು ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಕಂಪ್ನಿಗಳಾಗಿರುತ್ತೆ. ಸೊ BPCLಲ್ಲಿ 1.53% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಹಾಗೆಯೇ ಹಿಂದೂಸ್ತಾನ್ ಜಿಂಕು ಸಿಲ್ವರಲ್ಲಿ ಸ್ವಲ್ಪ ಡಿಕ್ಲೈನ್ ಆಯಿತು ಇವತ್ತು. ನೀವು ಸಿಲ್ವರ್ ಪ್ರೈಸ್ ನೀವು ನೋಡ್ತಾ ಬರೋದಾದರೆ ಇವತ್ತು ಆಲ್ಮೋಸ್ಟ್ ಒಂದು ಡಾಲರ್ ಮಾರ್ಕೆಟಲ್ಲಿ 5.77% ಬಿದ್ದಿದೆ. ಬಟ್ ಇವತ್ತು ಒಂದು 52 ವೀಕ್ ಹೈ ಅಲ್ಲ, ಆಲ್ ಟೈಮ್ ಹೈನೂ ಕೂಡ ಮಾಡಿತ್ತು. ಆಲ್ಮೋಸ್ಟ್ $85 ಹೋಗಿತ್ತು ಒಂದು ಔನ್ಸು ಏನು ಮಾಡ್ತಾ ಇರ್ತೀವಿ ಅದು. ಸೊ ಅದು ಸಾರ್ವಕಾಲಿಕ ದಾಖಲೆ. ಅಲ್ಲಿಂದ ಒಂದು ಶಾರ್ಪ್ ಕರೆಕ್ಷನ್ ಬಂದಿದೆ. ಸೊ ಓವರಾಲ್ ಇನ್ ಡೇ ಅಂತ ನೀವು ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ $10 ಕರೆಕ್ಷನ್ ಆಗಿದೆ ಇವತ್ತು ಸಿಲ್ವರು. ಬಟ್ ಕ್ಲೋಸಿಂಗ್ ಶುಕ್ರವಾರ ಕ್ಲೋಸಿಂಗ್ ಇವತ್ತಿನ ಕ್ಲೋಸಿಂಗ್ ಅಂತ ನೋಡೋದಾದರೆ 5.66% ಕರೆಕ್ಷನ್ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಡೈರೆಕ್ಟ್ಲಿ ಡಿಪೆಂಡ್ ಆಗಿರುವಂಥ ಕಂಪ್ನಿಗಳಾಗುತ್ತೆ ಹಿಂದೂಸ್ತಾನ್ ಜಿಂಕು. ಸೊ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ ಅಂತ ಕಾಣಿಸುತ್ತೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಸೊ ಮಿಕ್ಕಿದ್ದು ಅಂತ ನೋಡ್ತಾ ಬರೋದಾದರೂ ಕೂಡ ಗೋಲ್ಡಲ್ಲೂ ಕೂಡ ಒಂದು 1.7% ಕರೆಕ್ಷನ್ ಬಂದಿದೆ ಇವತ್ತು. ಹಾಗೆಯೇ ನ್ಯಾಚುರಲ್ ಗ್ಯಾಸಲ್ಲಿ ಒಂದು 10% ಕರೆಕ್ಷನ್ ಆಗಿದೆ ನ್ಯಾಚುರಲ್ ಗ್ಯಾಸು. ಹಾಗೆಯೇ ಕಾಪರು ಕೂಡ 1200 ಆಸ್ಪಾಸಲ್ಲೇ ನಡೀತಾ ಇದೆ. ಸೊ ಇದಿಷ್ಟು ಓವರಾಲ್ ಕಮೋಡಿಟಿ ಮಾರ್ಕೆಟ್ದಾಗಿತ್ತು. USD INR $89.87 ಅಲ್ಲೇ ನಡೀತಾ ಇದೆ. ಸೊ ಇದನ್ನು ಬಿಟ್ಟು ಅಂತ ನ್ಯೂಸ್ ಸ್ಪೆಸಿಫಿಕ್ ಆಗಿ ಅಂತ ನಾವು ನೋಡ್ತಾ ಬರೋದಾದರೆ ಸದ್ಯಕ್ಕೆ ಯಾವುದು ಎಕನಾಮಿಕ್ ಕ್ಯಾಲೆಂಡರಲ್ಲಿ ಏನು ಅಂತಹ ಇವೆಂಟ್ಗಳು ಅನ್ನೋದಿಲ್ಲ, ಮೇಜರ್ ಇವೆಂಟ್ ಅನ್ನೋದು ನೋಡ್ತಾ ಹೋಗೋಣಂತೆ. ಮತ್ತು 2026 ಈಗ ಒಂದು ಲೋ ಇನ್ಫ್ಲೇಷನಲ್ಲಿ ನಾವು
ಆರಂಭ ಮಾಡ್ತಾ ಇದ್ವಿ ಮಾರ್ಕೆಟು. ಜೊತೆಗೆ ಆಸ್ಟ್ರೇಲಿಯಾ ಕೆಲವೊಂದು ಕಂಪ್ನಿಗಳ ದೇಶದಿಂದ ಏನು ಎಕ್ಸ್ಪೋರ್ಟ್ ಟ್ಯಾರಿಫ್ ಹಾಕ್ತಾ ಇದ್ರು ನಮ್ಮ ದೇಶಕ್ಕೆ, ಅದನ್ನು ಕೂಡ ಸ್ಕ್ರ್ಯಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ F&O ರಿಲೇಟೆಡ್ ಸ್ಟಾಕ್ಸ್ಗಳೂ ಕೂಡ ಒಂದಿಷ್ಟು ಸುದ್ದಿ ಬಂದಿದೆ. F&Oನಲ್ಲಿ ಒಂದಿಷ್ಟು ಆಚೆಗೆ ಹೋಗ್ತಾ ಇರುತ್ತೆ, ಒಂದಿಷ್ಟು ಎಂಟ್ರಿ ಕೊಡ್ತಾ ಇರುತ್ತೆ. ಇದನ್ನ ನಾನು ಸ್ಟಾಕ್ಸ್ಗಳು ಹೇಗೆ F&Oಗೆ ಎಂಟ್ರಿ ಆಗುತ್ತೆ ಎಕ್ಸಿಟ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಡಿಸೆಂಬರ್ 31 ನಂತರ ಅಂದರೆ ಏನು ಜನವರಿ ಸೀರೀಸ್ ಬರುತ್ತೆ ಅದರಲ್ಲಿ HFCL, NCC, ಟಿಟಾಗರು ಮತ್ತು ಸಿಯಾಂಟ್ ಇವರು F&O ಸ್ಪೇಸಿಂದ ಆಚೆ ಹೋಗ್ತಾ ಇದೆ ಕಂಪ್ನಿಗಳು. F&O ಬ್ಯಾನ್ ಏನಾಗುತ್ತೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆಯೇ ಸ್ವಿಗ್ಗಿ, ವಾರಿ ಎನರ್ಜೀಸು, ಪ್ರೀಮಿಯರ್ ಎನರ್ಜೀಸು ಮತ್ತು ಬಜಾಜ್ ಹೋಲ್ಡಿಂಗ್ಸು ಇದು F&Oಗೆ ಎಲಿಜಿಬಲ್ ಆಗಿದೆ. ಇಷ್ಟು ದಿನ ಎಲಿಜಿಬಲ್ ಇರಲಿಲ್ಲ ಇವು. ನೀವು ನೋಡೋದಾದರೆ ಒಂದು 6,000 7,000 ಕಂಪ್ನಿಗಳಿದ್ರೂ ಕೂಡ ಒಂದು 130 ಕಂಪ್ನಿಗಳು, ಅಂದರೆ NSEನಲ್ಲಿ ಅಷ್ಟೊಂದಿಲ್ಲ, 6,000 7,000 ಇಲ್ಲ, BSEನಲ್ಲಿ ಸುಮಾರಿದೆ. ಬಟ್ NSEನಲ್ಲಿ ಏನೊಂದು 3,000 ಕಂಪ್ನಿಗಳಿದೆ, ಅದರಲ್ಲೂ ಕೂಡ ಒಂದು 130 ಕಂಪ್ನಿಗಳು ಮಾತ್ರ F&Oಗೆ ಎಲಿಜಿಬಲ್ ಆಗಿರುತ್ತೆ. ಸೊ ಅದನ್ನ ನಾನು ಡೀಟೇಲ್ ಆಗಿ ಶಾರ್ಟ್ ಸೀರೀಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಓವರಾಲ್ OI ನೋಡ್ಕೊಂಬರೋದಾದ್ರೆ ಇವತ್ತಿನೂ ಬಂದಿಲ್ಲ, FIDI ಡೇಟಾ ಬಂದಿಲ್ಲ. ಇವತ್ತು FIಗಳು ಸೆಲ್ಲಿಂಗ್ ಕೂಡ ಮಾಡಿರ್ಬೋದು, ಯಾಕಂದರೆ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾಯಿದ್ರು ಲಾಸ್ಟ್ ವೀಕಿಂದ. ಅದೇ ರೀತಿಯಾಗಿ ಓವರಾಲ್ FI Pro ಕ್ಲೈಂಟ್ ಸೆಂಟಿಮೆಂಟ್ ನೀವು ನೋಡೋದಾದರೆ ತದ್ವಿರುದ್ಧ ಆ್ಯಸ್ ಯೂಶುವಲ್ ನಾವೇನು ಮಾತಾಡ್ತಾ ಇರ್ತೀವೋ ಅದೇ ರೀತಿ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಸೊ ನಾಳೆ ನಿಫ್ಟಿ ಎಕ್ಸ್ಪೈರಿ, ಅದಕ್ಕಿಂತ ಮುಂಚೆ ಇವತ್ತಿಂದು ಓವರಾಲ್ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಬರೋದಾದರೆ ಯಾವುದು FMCG ಮತ್ತು PSU ಆಲ್ಮೋಸ್ಟ್ ಫ್ಲಾಟ್, ಅದು ಬಿಟ್ಟರೆ ಇನ್ ಮೆಜಾರಿಟಿ ಆಫ್ ದ ಸೆಕ್ಟರ್ ಇವತ್ತು ಒಂದು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿತ್ತು. ಸೊ ಓಪನ್ ಇಂಟ್ರೆಸ್ಟ್ ಡೇಟಾ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವತ್ತು. ಸೊ PCR ರೇಷನ್ ನೋಡ್ತಾ ಬರೋದಾದ್ರು ಕೂಡ 0.58 ಅನ್ನೋದು ಕಾಣಿಸ್ತಾ ಇದೆ. ಸೊ ನಾಳೆ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ನಿಫ್ಟಿ ಜೊತೆಗೆ ಯಾವುದು ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದರೂ ಕೂಡ ಎಕ್ಸ್ಪೈರಿ ನಾಳೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ PCR ಈ ರೀತಿ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿಗಿಂತ ಕಂಪ್ಯಾರಿಟಿವ್ಲಿ ಒಂದು ಆಲ್ ಟೈಮ್ ಹೈನ ಮುಂಚೆನೇ ಮಾಡಿದ್ದಂಥ ಒಂದು ಸೆಕ್ಟರ್ ಆಗಿತ್ತು. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಇಂದು ಲೇಟ್ ಆಗಿದೆ. ನಾಳೆ ಫಿನ್ ನಿಫ್ಟಿದು ಕೂಡ ಎಕ್ಸ್ಪೈರಿ. ಬಟ್ ಯಾರಿಗಾದ್ರೂ ಸ್ಟಾಕ್ ಮೋಜೋ ಟೂಲ್ ಹೆಲ್ಪ್ ಆಗುತ್ತೆ. ಇದರಲ್ಲಿ ಓಪನ್ ಇಂಟ್ರೆಸ್ಟ್ ನಿಮಗೆ ಲೈವ್ ಡೇಟಾ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಯಾರು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರೋ ನಿಮಗೆ, ಇಲ್ಲ ಅಂದ್ರೂ ನೀವು ಟ್ರೈ ಮಾಡಬೇಕಂದ್ರೆ ಆಲ್ರೆಡಿ 1 ವೀಕೋ 15 ಡೇಸೋ ಅವ್ರದ್ದು ಫ್ರೀ ಟ್ರಯಲ್ ಇದೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ನಿಮ್ಮ ಟೂಲ್ ಇಷ್ಟ ಆಗಿದೆ, ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ, ನಾನು ಇದರ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂದರೆ ನಿಮಗೆ ಪ್ರತಿ ವಿಡಿಯೋದ ಒಂದು ಪಿನ್ ಕಾಮೆಂಟಲ್ಲಿ ನಾನು ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗಳಿಗೆ MM10 ಮತ್ತು MM20 ಅಂತ 2 ಕೂಪನ್ ಕೋಡ್ ಇದೆ. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 3 ಮಂತ್ಸು 1 ಮಂತು, ಅದೇ ರೀತಿಗೆ ಆ್ಯನ್ಯುವಲ್ ಪ್ಲಾನ್ ನೀವು ಯಾವ ತೊಗೊಳಕ್ಕಾಗುತ್ತೋ ಅದು ಅದರಲ್ಲಿ ಡಿಸ್ಕೌಂಟ್ ಇದೆ. ಇದು ಡಿಸೆಂಬರ್ 31 ತನಕ ಮಾತ್ರ ಒಂದು ಈ ಕೂಪನ್ ಕೋಡ್ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಈ ವರ್ಷ ಮುಗಿಯೋದ್ರೊಳಗಡೆ ಈ ಸಬ್ಸ್ಕ್ರಿಪ್ಷನ್ನ ನೀವು ತೊಗೋಬೋದು. ಬಲವಂತ ಇಲ್ಲ, ನೀವು ಟೂಲ್ ಯೂಸ್ ಮಾಡಿ ನಿಮಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ತೊಗೊಳೋಂಥದ್ದು ಬೇಕಾಗಿಲ್ಲ. ಆದರೆ ಸುಮಾರು ಟೂಲ್ಸ್ಗಳಿದೆ. ಯಾರಾದರೂ ರೆಗ್ಯುಲರ್ ಆಗಿ F&O ಮಾರ್ಕೆಟಲ್ಲಿದ್ದೀರಾ ಅಥವಾ ಮಾರ್ಕೆಟ್ನ ಒಂದು ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು, ನಾನು ಇಷ್ಟು ದಿನ ನಾನು ವರ್ಚುವಲ್ ಟ್ರೇಡ್ ಮಾಡ್ತಾ ಇದ್ದೆ, ಇನ್ನೊಂದು ಸ್ವಲ್ಪ ಲೈವ್ ಮಾರ್ಕೆಟಲ್ಲಿ ನನಗೆ ಡೇಟಾ ಬೇಕು ಅಂದರೆ ಇದರಲ್ಲಿ ಸಾಕಷ್ಟು ಡೇಟಾ ನಿಮಗೆ ಸಿಗುವಂಥ ಟೂಲ್ ಆಗಿದೆ ಇದು. ಸೊ ಇದನ್ನು ಬಿಟ್ಟು IPOಗಳು ಅಂತ ಯಾವುದೂ ಇಲ್ಲ. ಹೊಸದಾಗಿ ಲಿಸ್ಟೆಡ್ ಆಗಿದ್ದು IPO ಇನ್ನೂ ಇವತ್ತು ಬಂತೋ ಏನೋ ಗೊತ್ತಿಲ್ಲ, ನಾನು ಮೇನ್ಲೈನ್ IPO ನೋಡಿಲ್ಲ. ಇದು ಫೈಟೋ ಕೆಮಿಕಲ್ಸು ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಅಪ್ಕಮಿಂಗ್ IPOಗಳು ಕೂಡ ಯಾವುದು ಕಾಣಿಸ್ತಾ ಇಲ್ಲ, ಎಕ್ಸಿಸ್ಟಿಂಗ್ IPOಗಳು ಕೂಡ ಯಾವುದು ನಡೀತಾ ಇಲ್ಲ. ಇದನ್ನು ಹೊರತುಪಡಿಸಿ ಏನು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ಇಂಡಿಯಾಗೆ ಒಂದಿಷ್ಟು ಪಾಸಿಟಿವಿಟಿನೇ ಇದೆ, ಆದರೆ ಗ್ಲೋಬಲ್ ಮಾರ್ಕೆಟ್ ಮೇಲೂ ಕೂಡ ತುಂಬ ಡಿಪೆಂಡೆಂಟ್ ಆಗ್ತಾ ಹೋಗುತ್ತೆ. ಸೊ ಗ್ಲೋಬಲ್ ಮಾರ್ಕೆಟು ಯಾವ ರೀತಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಮೇಲೆ ಸಾಕಷ್ಟು ಚೇಂಜಸ್ಗಳು ನಾವು ಕೂಡ ಅದನ್ನು ಎದುರಿಸಲೇಬೇಕಾಗ್ತಾ ಹೋಗುತ್ತೆ. ಜೊತೆಗೆ ಬ್ಯಾಂಕ್ಗಳಲ್ಲಿ ಕೂಡ ಒಂದಿಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ 1ನೇ ತಾರೀಕಿಂದ. ಅದನ್ನು ಸಾಧ್ಯ ಆದರೆ ನಾಳೆ ಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.